ಹಾಯ್ ಎಲ್ಲ ನಮಸ್ಕಾರ. ನೀನು ನೋಡ್ತಾರೆ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ IPL ನಲ್ಲಿ ಈಗ ಬ್ಯಾನ್ ಆಗುವಂಥ ಟೀಮ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಮತ್ತು ಈಗ ಟೈಮ್ನಲ್ಲಿ ಒಂದು ತಂಡ ಕೂಡ ಈಗ ಅದರಲ್ಲಿ ಇನ್ವಾಲ್ವ್ ಕೂಡ ಆಗಿದೆ ಅಂತ ನ್ಯೂಸ್ಗಳು ಕೂಡ ಬರ್ತಾ ಇದೆ. ಮತ್ತು ಈ ಮ್ಯಾಚು ಯಾವ ಟೀಮ್ ಮೇಲೆ ಬಂದಿದೆ ಮತ್ತು ಯಾವ ಮ್ಯಾಚ್ನಲ್ಲಿ ಬಂದಿದೆ ಅಂತ ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಮತ್ತು ವಿಡಿಯೋ ನೋಡ್ತಿರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಇನ್ನು ನೋಡೋದಾದ್ರೆ ರಾಜಸ್ಥಾನ್ ಟೀಮ್ ಅವ್ರಿಗೆ ತಿರ್ಗಾ ಕೂಡ ಕಳಂಕ ಬಂದಿದೆ ಅಂತಲೇ ಹೇಳ್ಬೋದು. ಮತ್ತು ಇವ್ರ ಮೇಲೆ ಈಗ ಕಂಪ್ಲೇಂಟ್ ಕೂಡ ರೈಸ್ ಆಗಿದೆ. ಇವರು ರಾಜಸ್ಥಾನ್ ವರ್ಸಸ್ ಲಕ್ನೋ ತಂಡದ ವಿರುದ್ಧ ಆಡಿದಂಥ ಮ್ಯಾಚ್ನಲ್ಲಿ ರಾಜಸ್ಥಾನ್ ಅವರು 2 ರನ್ನಿಂದ ಸೋತಿರ್ತಾರೆ. ಮತ್ತು ಲಾಸ್ಟ್ ಓವರ್ನಲ್ಲಿ ಆವೇಶ್ ಖಾನ್ ಅವರು ಬೌಲಿಂಗ್ ಮಾಡ್ಬೇಕಾದ್ರೆ 9 ರನ್ಗಳು ಬೇಕಾಗಿರುತ್ತೆ. ಅದನ್ನು ಕೂಡ ಹೊಡಿದಲೇ ಅವರು 2 ರನ್ಗಳಿಂದ ಸೋತಿರ್ತಾರೆ ಅಂತ ಹೇಳ್ಬೋದು. ಮತ್ತು ಈ ಮ್ಯಾಚ್ನಲ್ಲಿ ಬ್ಯಾನ್ ಆಗುವಂಥ ಸಿಚುವೇಶನ್ ಕೂಡ ಬಂದಿರೋದು. ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ರಾಜಸ್ಥಾನ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೂಡ ರೈಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, RCA ಅವರು. ಮತ್ತು ಈ ಕಂಪ್ಲೇಂಟನ್ನು ಅಫಿಷಿಯಲ್ ಕೂಡ ಅವರು ರಿಜಿಸ್ಟರ್ ಮಾಡಿರೋದ್ರಿಂದ ಇಲ್ಲಿ ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತೆ ಅಂತಲೇ ಹೇಳ್ಬೋದು. ಮತ್ತು ಹೆಡ್ ಕೋಚ್ ಅಂತ ರಾಹುಲ್ ದ್ರಾವಿಡ್ ಅವ್ರನ್ನ ಕೂಡ ಇಲ್ಲಿ ಇನ್ವೆಸ್ಟಿಗೇಷನಲ್ಲಿ ಇನ್ವಾಲ್ವ್ ಕೂಡ ಮಾಡ್ತಾರೆ. ಮತ್ತು ರಾಜಸ್ಥಾನ್ ಟೀಮ್ನ ಕೂಡ ಇಲ್ಲಿ ಇನ್ವಾಲ್ವ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ರಾಜಸ್ಥಾನ್ ವಿರುದ್ಧ ಇದು ಕಂಪ್ಲೇಂಟ್ ಕೂಡ ರೈಸ್ ಆಗಿರೋದು. ಮತ್ತು ಸಡನ್ ಆಗಿ ಕೂಡ ಇದು ಡ್ರಾಪ್ ಆಗಿರೋದ್ರಿಂದ ಮ್ಯಾಚ್ ಸಿನಾರಿಯೋ ಕೂಡ ಇನ್ನು ರಾಜಸ್ಥಾನ್ ಟೀಮ್ ಅವರು ಬ್ಯಾನ್ ಆಗುತ್ತಾರಾ ಇಲ್ವಾ ಅಂತ ಇನ್ವೆಸ್ಟಿಗೇಷನ್ ನಡೆದಾದ್ಮೇಲೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ರಾಜಸ್ಥಾನ್ ವರ್ಸಸ್ LSG ಮ್ಯಾಚಲ್ಲಿ ಎಲ್ಲ ಸಿಚುವೇಶನಲ್ಲೂ ಕೂಡ ರಾಜಸ್ಥಾನದವರು ಗೆಲ್ಲುವಂಥ ಪರಿಸ್ಥಿತಿಯಲ್ಲಿ ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು. ಮತ್ತು LSG ಅವರು ಸೋಲುವಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಕೊನೆ ಡೆತ್ ಓವರ್ನಲ್ಲಿ ಅವರು ರಾಜಸ್ಥಾನದವರು ಎಡವುತ್ತಾರೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಸಡನ್ ಆಗಿ ಡ್ರಾಪ್ ಆದಂಥ ಕಾರಣದಿಂದ ಇನ್ನು ರಾಜಸ್ಥಾನ್ ಕ್ರಿಕೆಟ್ ಅವರು ಸಂಸ್ಥೆಯವರು ಈಗ ಅಪೀಲ್ ಕೂಡ ಮಾಡಿದ್ದಾರೆ ಅಂತ ಹೇಳೋದು. ಇದು ಫಿಕ್ಸಿಂಗ್ ಮ್ಯಾಚ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ನಡಿಬೇಕು ಅಂತ. ಮತ್ತು IPL ನಲ್ಲಿ ಈಗ ರಾಜಸ್ಥಾನ್ ಟೀಮ್ ಅವ್ರಿಗೆ ಈಗ ಆತಂಕ ಕೂಡ ಇದೆ ಅಂತ ಹೇಳ್ಬೋದು. ಮತ್ತು ಈ ವಿಷಯ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಯೂಟ್ಯೂಬ್.